ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗಿಯರಿಗೆ ಮೆಸೇಜ್ ಮಾಡ್ತಾ ಇದ್ದೀರಾ? ಹುಷಾರಾಗಿರಿ. ಇಲ್ಲೊಬ್ಬ ಹುಡುಗನ ಸ್ಟೋರಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ಸ್ಟಾದಲ್ಲಿ ಶುರುವಾದ ಲವ್ ಮಾಡ್ತಿದ್ದಂತ ಹುಡುಗಿ ಮೀಟ್ ಆಗೋಕೆ ಹೋಗಿರುವಂತಹ ಹುಡುಗ. ಎಸ್, ಹುಡುಗಿ ನೋಡ್ಲು ಹೋಗಿ ಗ್ರಾಮಸ್ಥರ ಕಡೆ ಲಾಕ್ ಆಗಿದ್ದಾನೆ. ಲಾಕ್ ಆಗ್ತಿದ್ದಂತೆ ಗ್ರಾಮಸ್ಥರು ಆ ಯುವಕನನ್ನ ಬಡಿಲಿಲ್ಲ. ಹಾಗಾದ್ರೆ ಆ ಯುವಕನಿಗೆ ಗ್ರಾಮಸ್ಥರು ಮಾಡಿದ್ದೇನ್ ಗೊತ್ತಾ? ಎಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿದ್ಲು ಅಂತ ಹೇಳಿ ತಾಸ್ಗೆಟ್ಲೆ ಅವಳಿಗೆ ಮೆಸೇಜ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಈ ಸ್ಟೋರಿಯನ್ನ ನೋಡಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ. ಯಾಕಂತಂದ್ರೆ ಇಲ್ಲೊಬ್ಬ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಹಾಯ್ ಸ್ವೀಟಿ, ಹಲೋ ಸ್ವೀಟಿ ಅಂತ ಮೆಸೇಜ್ ಮಾಡಿಕೊಂಡು ಈಗ ಸ್ವೀಟಿ ನೋಡೋಕೆ ಹೋಗಿ ಗ್ರಾಮಸ್ಥರ ಹತ್ರ ಲಾಕ್ ಆಗಿದ್ದಾನೆ. ಇನ್ಸ್ಟಾದಲ್ಲಿ ಶುರುವಾದ ಪ್ರೀತಿ ಮದುವೆಯಲ್ಲಿ ಅಂತ್ಯ. ಹುಡುಗಿ ಮೀಟ್ ಮಾಡಲು ಹೋಗಿದ್ದಂತಹ ಯುವಕ ಆಗಾಗ ಹುಡುಗಿ ಮೀಟ್ ಮಾಡಲು ಹೋಗ್ತಿದ್ದಂತಹ ಯುವಕ ಅದನ್ನ ಗಮನಿಸಿದಂತಹ ಗ್ರಾಮಸ್ಥರು ಯುವಕನನ್ನ ಹಿಡಿದು ಮದುವೆ ಮಾಡಿಸಿದಂತಹ ಗ್ರಾಮಸ್ಥರು ಯುವಕನ ತಂದೆ ತಾಯಿ ಕರೆಸಿ ಮದುವೆಯನ್ನ ಮಾಡಲಾಗಿದೆ. ಗ್ರಾಮಸ್ಥರೇ ಹೊಸ ಬಟ್ಟೆ ಚಿನ್ನದ ತಾಳಿಯನ್ನ ಮಾಡಿಸಿ ಮದುವೆ ಮಾಡಿದ್ದಾರೆ. ಬಿಹಾರದ ಕತಿಹಾರ್ ವಿನೋದ್ಪುರದ ಹುಡುಗಿ ಈಕೆ. ಮಖೈಪುರ ಸಂಜೀತ್ ಚೌಹಾಣ್ ಎನ್ನುವಂತಹ ಹುಡುಗ ಮದುವೆಯಾಗಿದ್ದಾನೆ. ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ನಲ್ಲಿ ಶುರುವಾಗಿರುವಂತಹ ಪ್ರೀತಿ ಮದುವೆಯಲ್ಲಿ ಅಂತ್ಯವಾಗಿದೆ. ಒಳ್ಳೆಯದೇ ಆಯ್ತು. ಇಬ್ರಿಗೂ ಕೂಡ ಖುಷಿಯಾಗಿದ್ರು, ಇಬ್ರಿಗೂ ಕೂಡ ಇಷ್ಟ ಇತ್ತು, ಇಬ್ರು ಕೂಡ ಲವ್ ಮಾಡ್ತಾ ಇದ್ರು, ಇಬ್ರು ಕೂಡ ಮುಂದೊಂದಿನ ಮದುವೆಯಾಗಬೇಕಾಗಿತ್ತು. ಗ್ರಾಮಸ್ಥರೇ ಹಿಡ್ಕೊಂಡು ಬಂದು ಮದುವೆಯನ್ನ ಮಾಡಿಸಿದ್ದಾರೆ. ಈಗ ಹುಡುಗಿ ಕುಟುಂಬಕ್ಕೂ ಹುಡುಗನನ್ನ ಒಪ್ಪಿಸ್ಬೇಕು ಅಂತ ಏನಿಲ್ಲ, ಹುಡುಗನ ಕುಟುಂಬಕ್ಕೂ ಹಾಗೆ ಇವಳೇ ನಿಮ್ಮ ಸೊಸೆ ದಯವಿಟ್ಟು ಒಪ್ಕೊಳ್ಳಿ ಅಂತ ಕಾಡೋ ಪರಿಸ್ಥಿತಿನೂ ಇಲ್ಲ. ಆ ಗ್ರಾಮಕ್ಕೆ ಹೋದ್ರು, ಸಿಕ್ಕಾಕೊಂಡು ಬಿದ್ರು, ಮದುವೆ ಮಾಡಿ ಕಳಿಸಿದ್ದಾರೆ. ಇದೇನು ಯಾರಿಗೂ ನಷ್ಟ ಇಲ್ಲ, ಲಾಭ ಇಲ್ಲ. ಅವರಿಬ್ರು ಖುಷಿಯಾಗಿದ್ರೆ ಅದೇ ವಿಚಾರ ನಮಗೂ ಕೂಡ ಖುಷಿ ತರುತ್ತೆ.